37 ವರ್ಷಗಳ ಆರ್ಮಿ ಸರ್ವಿಸ್ನಲ್ಲಿ 30 ವರ್ಷಗಳು ಇಂಟೆಲಿಜೆನ್ಸ್ನಲ್ಲಿ ಇದ್ದೀರಾ ಸರ್. ಇಂಟೆಲಿಜೆನ್ಸ್ ಅಂದ ತಕ್ಷಣ ನಮಗೊಂಥರ ಗೂಸ್ ಬಂಪ್ಸ್ ಬರುತ್ತೆ. ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ, ನಾವು ಯಾಕೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಆರ್ಮಿ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದಲೇ ನಾವೆಲ್ಲರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಅಂತ. ಇತ್ತೀಚೆಗಿನ ವರ್ಷಗಳಲ್ಲಿ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ದಾಳಿಗಳು ಕಡಿಮೆಯಾಗಿದೆ ನಿಜ, ಆದರೆ ಅದು ಇತ್ತೀಚೆಗಿನ ಪಹಲ್ಗಾಮ್ನ ಅಟ್ಯಾಕ್ ನೋಡಿದ್ರೆ ಒಂದು ರೀತಿ ಟೆನ್ಷನ್ ಆಗುತ್ತೆ. ಕೈಯಲ್ಲಿ ಶಸ್ತ್ರ ಇಲ್ಲದೆ ಇರುವಂಥವರು, ಕುಟುಂಬದ ಜೊತೆ ಹೋಗಿ ಎಂಜಾಯ್ ಮಾಡಬೇಕು ಅಂತ ಅಂದುಕೊಂಡಿರೋರು, ಅವರುಗಳನ್ನು ನಿರ್ದಾಕ್ಷಿಣ್ಯವಾಗಿ ಕುಟುಂಬಸ್ಥರ ಕಣ್ಣೆದುರಿಗೆ ಕೊಲ್ಲಲಾಯಿತು. ಹಾಗೆ ಹೋಗಿ ಮೋದಿಗೆ ಹೇಳಿ ಅನ್ನೋ ಮಾತನ್ನು ಹೇಳಿಬಿಟ್ಟು ಹೋದರು. ಅದಾದಮೇಲೆ ಆಪರೇಷನ್ ಸಿಂಧೂರ, ವಾಟ್ ಎವರ್ ಹ್ಯಾಪೆಂಡ್, ಅದು ಇಡೀ ವಿಶ್ವದ ಮುಂದೆ ಇದೆ. ಸರ್, ಇಂಟೆಲಿಜೆನ್ಸ್ ಒಂದೇ ಒಂದು ಫೇಲ್ಯೂರ್ ತುಂಬ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡುತ್ತೆ. 10 ಸಕ್ಸಸ್ ಸ್ಟೋರೀಸ್ನ ಯಾರೂ ಮಾತಾಡೋದಿಲ್ಲ. 10 ಸಕ್ಸಸ್ ಆಗಿರುತ್ತೆ, ಅವರ ದಾಳಿಗಳನ್ನು ಸಕ್ಸಸ್ಫುಲಿ ತಡೆದಿರ್ತಾರೆ. ಆದರೆ ಒಂದು ಮಿಸ್ ಆದರೆ ದೊಡ್ಡ ಮಟ್ಟಕ್ಕೆ ಸದ್ದಾಗುತ್ತೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ವಾಟ್ ವೆಂಟ್ ರಾಂಗ್ ಸರ್? ಮೊದಲಿಗೆ ನಾವು ಪಹಲ್ಗಾಮ್ ಬಗ್ಗೆನೇ ಶುರು ಮಾಡ್ಕೊಳ್ಳೋಣ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ. ವಾಟ್ ವೆಂಟ್ ರಾಂಗ್? ನಾವು ಫಸ್ಟ್ ಆಫ್ ಆಲ್ ನಮಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ವರ್ಡ್ ಇದೆ. ನಾನು ತುಂಬ ಬೇರೆ ಬೇರೆ ಪ್ರೋಗ್ರಾಮಲ್ಲಿ ಆರ್ಟಿಕಲ್ಸಲ್ಲಿ ಎಲ್ಲ ಬರೆದಿದ್ದೇನೆ. ಇದನ್ನು ಯಾರು ಕಾಯಿನ್ ಮಾಡಿದ್ದು, ಯಾಕಾಗಿ ಕಾಯಿನ್ ಮಾಡಿದ್ದು, ಈ ವರ್ಡ್ ಹೇಗೆ ಬಂದಿದ್ದು ಅಂತ, ಇದನ್ನು ಯಾರು ಕಾಯಿನ್ ಮಾಡಿದ್ದು? ಇದು ಶುರುವಾಗಿದ್ದು ಫೋರ್ಸಸ್ಸಲ್ಲೇ. ದೇರ್ ಈಸ್ ನಥಿಂಗ್ ನೋನ್ ಆಸ್ ಇಂಟೆಲಿಜೆನ್ಸ್ ಫೇಲ್ಯೂರ್, ದೇರ್ ಈಸ್ ಓನ್ಲಿ ಕಮಾಂಡ್ ಫೇಲ್ಯೂರ್. No intelligence failure, only if the commander is useless, what sort of an intelligence he will get? Okay. Now I am talking at all level. ಒಂದು ಲೆಟ್ ಅಸ್ ಸೇ, ಈಗ ನಾನು ಒಂದು ಡಿವಿಷನ್ ಲೆವೆಲಲ್ಲಿ ಅಥವಾ ಆರ್ಮಿಯಲ್ಲಿ ಕೋರ್ ಲೆವೆಲಲ್ಲಿ, ಕಮಾಂಡ್ ಲೆವೆಲಲ್ಲಿ, ಆರ್ಮಿ ಹೆಡ್ ಕ್ವಾರ್ಟರ್ಸ್ ಲೆವೆಲಲ್ಲಿ ಇದ್ದೇನೆ. ಯಾವಾಗ ಏನಾದರೂ ಫೇಲಿಯರ್ ಆಯಿತು, ಆಗ ನಮ್ಮ ಹತ್ರ ಇಂಟೆಲಿಜೆನ್ಸ್ ಇರಲಿಲ್ಲ ಅಂಥೇಳಿ ಕೆಳಗಿಂದ ಮೇಲೆವರೆಗೆ ನಮಗೆ ಏನೂ ಗೊತ್ತಿಲ್ಲ, ನಮಗೆ ಗೊತ್ತಾಗಿಲ್ಲ, ಇಲ್ಲದಿದ್ದರೆ ನಾವು ಆ್ಯಕ್ಟ್ ಮಾಡ್ತೇವೆ ಅಂತ. ಅದರಲ್ಲಿ 2 ಥರದಲ್ಲಿ ಬರ್ತದೆ. ಜೆನ್ವಿನ್ಲಿ ಇಂಟೆಲಿಜೆನ್ಸ್ ಅವ್ರಿಗೆ ಸಿಕ್ಕಿರೋದಿಲ್ಲ, ಇನ್ನೊಂದು ಸಿಕ್ಕಿದ ಇಂಟೆಲಿಜೆನ್ಸನ್ನು ಯೂಸ್ ಮಾಡೋದಿಲ್ಲ. ಇನ್ನೊಂದು ಆಗಿರ್ಬೋದು, ನಿಜವಾಗಿ ಇರ್ಬೋದು, ಇಲ್ಲದಿರ್ಬೋದು, ಆದರೆ ನನ್ನ ಟೆನ್ಯೂರ್ ಕಂಪ್ಲೀಟ್ ಮಾಡಿ ನಾನು ಹೋಗಬೇಕು, ಅದಿದೆ. ದೀಸ್ ಆರ್ ಆಲ್ ಫ್ಯಾಕ್ಟ್ಸ್. ಈಗ ಅದನ್ನು ಯಾರೂ ಅಲ್ಲಗಳಿಲಿಕ್ಕೆ ಆಗೋದೂ ಇಲ್ಲ, ಗೊತ್ತಿರೋದೆ. ಯಾವುದಾದ್ರೂ ನೀವು ಒಂದು ಅಪಾಯಿಂಟ್ಮೆಂಟಲ್ಲಿದ್ದರೆ, ಒಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಆಗಲಿ, ಮಿಲಿಟ್ರಿ ಅಪಾಯಿಂಟ್ಮೆಂಟ್ ಆಗಲಿ, ಅಥವಾ ಎಕ್ಸಿಕ್ಯೂಟಿವ್ ಅಪಾಯಿಂಟ್ಮೆಂಟಲ್ಲಿ ಗೌರ್ಮೆಂಟ್ ಲೆವೆಲಲ್ಲಿದ್ದರು, ನಮಗೆ ಯಾವ ಟೈಮಲ್ಲಿ ಇನ್ಫಾರ್ಮೇಷನ್ ಸಿಗ್ತದೆ ಅದಕ್ಕೆ ಆ್ಯಕ್ಟ್ ಮಾಡಿದರೆ ಕೆಲಸ ಮಲ್ಟಿಪ್ಲೈ ಆಯ್ತದೆ. ಮಾಡಬೇಕೋ ಇಲ್ವ ಅಂಥವ್ರು ಜನರು ಇದ್ದಾರೆ. ಅದನ್ನು ನೀವು ಅದು ಮುಂಚೆ ಭಾಳ ಇತ್ತು, ಈಗ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಬಂದಿದೆ. ಯಾಕೆಂದರೆ ಟಾಪ್ ಲೆವೆಲಿಂದ, ಈಗ ನಾವು ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತ ಹೇಳ್ತೇವಲ್ಲ, ಅದೇ ಥರ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಟಾಪ್ ಲೆವೆಲಿಂದ ಆಗಬೇಕು. ಒಂದು ಪೊಲಿಟಿಕಲ್ ಲೆವೆಲಿಂದ, ದಟ್ ಈಸ್ ಇನ್ ದ ಟಾಪ್ ಎಸ್ಟೆಚ್ಲಾನ್ಸ್ ಆಫ್ ದ, ಇನ್ನೊಂದು ಈಚ್ ಹೆಡ್ ಕ್ವಾರ್ಟರ್ಸ್ ಲೆವೆಲಿಂದ ಆಗಬೇಕು. ಆದರೆ ಏನು ಮಾಡ್ತಾರೆ ಅವರು, ಅಷ್ಟು ಪ್ರಾಮಿನೆನ್ಸ್ ಕೊಡ್ತಾರಾ ಇಲ್ವೋ ಅದಕ್ಕೆ. ಈಗ ನಮ್ಮ ಕಂಟ್ರಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಸಾಂಬಾ ಸ್ಪೈಯಿಂಗ್ ಕೇಸ್ ಆಯಿತು. ಅದು ಆ್ಯಕ್ಚುಲಿ ಒಂದು ಫ್ಯಾಬ್ರಿಕೇಟೆಡ್ ಕೇಸ್. ಆ್ಯಕ್ಚುಲಿ ಅದ್ರ ಬಗ್ಗೆ ತುಂಬ ಬುಕ್ಕೆಲ್ಲ ಬರೆದಿದ್ದಾರೆ ಜನರು. ಅದರಲ್ಲಿ ಬರೆದವರು ಜಾಸ್ತಿ IB ಮತ್ತು ರಾವ್ ಅವರು ಅದಕ್ಕೆ ಪಾರ್ಟಿಯಾಗಿದ್ದರು. ಆ ಟೈಮಲ್ಲಿ ಸಿಟುವೇಶನ್ ಬೇರೆ ಇತ್ತು, ಭಾಳ ಲೈಟಾಗಿ ಹಗುರವಾಗಿ ತಗೊಳ್ತಿದ್ರು. ಈಗ ಚೈನೀಸ್ ನಮ್ಮನ್ನು ಅಟ್ಯಾಕ್ ಮಾಡೋಕೆ 1962 ಸತ, ಆ ಟೈಮಲ್ಲಿ ಜನರಲ್ ತಿಮ್ಮಯ್ಯನವರು ಹೇಳಿದರು, ಬರಹೋತಿ ಪ್ಲೇನ್ಸಲ್ಲಿ ಇವರು ಎಮಾಸ್ ಮಾಡ್ತಿದ್ದಾರೆ ಟ್ರಿಪ್ಸ್ ಅಂತ. ನೆಹರು ಗೌರ್ಮೆಂಟ್ ಇತ್ತು, ಒಪ್ಕೊಳ್ಳಿಲ್ಲ ಅವರು. ಅವ್ರು ಹೇಳಿದ್ರು ಚೈನೀಸ್ ಹಾಗೆ ಮಾಡೋ ಚಾನ್ಸೇ ಇಲ್ಲ. ಅಷ್ಟರವರೆಗೆ ಆ ಟೈಮಲ್ಲಿ ಮಲ್ಲಿಂಗ್ ಅಂತ ಒಬ್ಬರು ಇದ್ದರು, IPS ಆಫೀಸರ್. ಅವರು ಹಿ ವಾಸ್ ವೆರಿ ಕ್ಲೋಸ್ ಟು ಪಂಡಿತ್ ನೆಹರು. ಸೊ ಅವ್ರು ಹೇಳಿದ್ರು, ಇವರು ತುಂಬಾ ಮಾಡಲಿಕ್ಕೆ ಇವ್ರು ಹೇಳ್ತಾರೆ, ಆರ್ಮಿದು ಇಂಪಾರ್ಟೆನ್ಸ್ ತೋರ್ಲಿಕ್ಕೆ ಹೇಳ್ತಾರೆ ಅಂತ ಹೇಳಿ ಹಾಗೆ ಮಾಡಿದ್ರು. ಬಟ್ ರೆಸ್ಟ್ ಈಸ್ ಹಿಸ್ಟ್ರಿ, ಏನಾಯಿತು ಅಂಥೇಳಿ ಅದನ್ನು ಅವರು ಆ್ಯಕ್ಸೆಪ್ಟ್ ಮಾಡಲಿಲ್ಲ. ನಾವು ಇಟ್ ವಾಸ್ ಎ ಪೊಲಿಟಿಕಲ್ ಫೇಲ್ಯೂರ್. ಸೊ ದ ಕಮಾಂಡ್ ಚಾನಲ್ ಸ್ಟಾರ್ಟ್ಸ್ ಫ್ರಮ್ ವೇರ್? ಫ್ರಮ್ ದ ಪೊಲಿಟಿಕಲ್. ಆರ್ಮಿ ಆರ್ ಎನಿ ಫೋರ್ಸಸ್ ವಿಲ್ ನಾಟ್ ಆ್ಯಕ್ಟ್ ಆನ್ ದೇರ್ ಓನ್ ಇನ್ ಎ ಡೆಮೋಕ್ರಸಿ ಅಲ್ವಾ? ಆ ಥರದಲ್ಲಿ ಆಯ್ತು ಅಷ್ಟೇ. ಸೊ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳೋದೀಗ, ಇದನ್ನು ನಾವು ಈಗ ಪಹಲ್ಗಾಮ್ಗೆ ತರೋಣ. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತಾ ಇಲ್ವಾ, ನಿಜವಾಗಿ ಆಗಿದೆಯಾ ಅಂತ. ಇದನ್ನು ಯಾರು ಹೇಳ್ತಿದ್ದಾರೆ? ಟಾಪ್ ವಾಯ್ಸಲ್ಲಿ ಎಲ್ಲ TV ಚಾನಲಲ್ಲಿ ಮ್ಯಾಕ್ಸಿಮಮ್ ಯಾರು ಹೇಳೋದು ಇಂಟೆಲಿಜೆನ್ಸ್ ಯಾಕೆ ಇರಲಿಲ್ಲ, ಇಲ್ಲದಿದ್ದರೆ 26 ಜನರನ್ನು ಅವರು ಸೇವ್ ಮಾಡಬಹುದು ಅಂತ ಚಾನಲಲ್ಲಿ ನೀವು ನೋಡ್ತೀರಾ, ನೀವು ಮಾಧ್ಯಮದವರೇ. ಮ್ಯಾಕ್ಸಿಮಮ್ ಇದ್ರ ಬಗ್ಗೆ ಬರೆಯೋರು ಮಾತಾಡೋರು ಯಾರು? ಎಕ್ಸಾಕ್ಟ್ಲಿ. ಆಯಿತಾ? ಸೊ ಅಲ್ಲಿ ಬರ್ತದೆ ಪಾಲಿಟಿಕ್ಸ್. ಈಗ ಪಹಲ್ಗಾಮಲ್ಲಿ ಆರ್ಮಿ ಇಸ್ ನಾಟ್ ಡಿಪ್ಲಾಯ್ಡ್, ಇಟ್ ಈಸ್ 140 ಕಿಲೋಮೀಟರ್ಸ್ ಇನ್ಸೈಡ್ ಅಲ್ವಾ?
ಆರ್ಮಿ ಈಸ್ ಡಿಪ್ಲಾಯ್ಡ್ ಇನ್ ದ ಸೀಸ್ ಫೈರ್ ಲೈನ್ ಆ್ಯಂಡ್ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ನಾಟ್ ಇನ್ ದಿಸ್ ಪ್ಲೇಸ್. ಮತ್ತು ಟೂರಿಸಮ್ ಓಪನ್ ಆಗ್ತಿದ್ದದ್ದು ಯಾವ ಮಂತಲ್ಲಿ? ಬಿಗಿನಿಂಗ್ ಆಫ್ ಮೇ. ಏಪ್ರಿಲ್ ಯಾವ ಡೇಟಲ್ಲಿ ಇದು ಓಪನ್ ಆಗಿದ್ದು? ಜೂನಲ್ಲಿ ಯೂಶಲಿ ಓಪನ್ ಆಗ್ತಿದ್ದು. ಅನಂತನಾಗ್ ಟ್ರಾವೆಲ್ ಇದು ನಾವು ಇದಕ್ಕೆ ಹೋಗುವಾಗ ಫಾರ್ ದ ಪಿಲ್ಗ್ರಿಮೇಜ್ ಆ ಟೈಮಲ್ಲಿ ಎಲ್ಲ ಆಯ್ತಿತ್ತು. ಇದನ್ನು ಅದಕ್ಕಿಂತ ಮುಂಚೆ ಅವರು ಪ್ರಿಪೋನ್ ಮಾಡಿದ್ದಾರೆ, ಅಡ್ವಾನ್ಸ್ ಮಾಡಿದ್ದಾರೆ. ಕರೆಕ್ಟಾ? ಕಾಶ್ಮೀರ್ ಇಸ್ ಆಲ್ ಟೈಮ್ ಟೂರಿಸ್ಟ್ ಪ್ಲೇಸ್ ಅಂತ ಅನ್ಸುತ್ತೆ. ಬಿಕಾಸ್ ವೈ ಐ ಆಮ್ ಸೇಯಿಂಗ್ ಇಸ್, ನಾನು ಹೋಗಿದ್ದೀನಿ, ಐ ವೆಂಟ್ ಇನ್ ಫೆಬ್ರವರಿಯಲ್ಲೇ ಹೋಗಿದ್ದೀನಿ ಆ್ಯಂಡ್ ಬುಕಿಂಗ್ಸ್ ಆರ್ ಫುಲ್. ಪಹಲ್ಗಾಮ್ದು ನಾವು ಹೇಳೋದು. ಹಾಂ, ಪಹಲ್ಗಾಮ್. ಐ ವೆಂಟ್ ಟು ದ ಸೇಮ್ ಪ್ಲೇಸ್. ಓಕೆ. ತುಂಬ ಇದು ಏನು ಸ್ನೋ ತುಂಬಿತ್ತು ಆ ಟೈಮಲ್ಲಿ. ಸೊ ಅದಕ್ಕೆ ಎರಡು ಕಾರಣ ಇದೆ. ಒಂದು, ಸ್ನೋ ಓಪನ್ ಆಗಬೇಕು, ಓಕೆ, ಮತ್ತು ರೂಟ್ಸ್ ಓಪನ್ ಆಗಬೇಕು. ಈಗ ಅಡ್ಮಿನಿಸ್ಟ್ರೇಷನ್ ಬೇಕಲ್ವಾ? ಅಂಗಡಿಯಲ್ಲಿ ಆ ಟೈಮಲ್ಲಿ ಎಸ್ಟಾಬ್ಲಿಷ್ ಆಗಿರೋದಿಲ್ಲ, ಫುಲ್ ಬ್ಲೂಮಗೆ ಬರೋದು ಆ ಟೈಮಲ್ಲಿ. ಮತ್ತು ಅದಕ್ಕೆ ಒಂದು ನೋಟಿಫಿಕೇಷನ್ ಕೊಡಬೇಕು, ನಾವು ಇದನ್ನು ಓಪನಿಂಗ್ ಅಂತ. ಅದು ಇಟ್ ಹ್ಯಾಸ್ ಟು ಬಿ ಕೋಆರ್ಡಿನೇಟೆಡ್ ವಿತ್ ದ ಗೌರ್ಮೆಂಟ್ ಆಲ್ಸೋ. ನಾವು ಎಲ್ಲರೂ ಗವರ್ನರ್ ಮೇಲೆ, ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಈಗ ಹಾಕಲಿಕ್ಕೆ ನೋಡ್ತಿದ್ದಾರೆ. ಓಪನ್ ಮಾಡಿದವರು the present government. There's a debate on that and it has been proved also, and the chief minister of that particular state admitted also ನಂದು ತಪ್ಪಿದೆ ಅಂತ. ಓಪನ್ ಆಗಿ ಮೀಡಿಯಾದಲ್ಲಿ ಬಂದಿದೆ. ಅದು. ಮತ್ತು ಇನ್ನೊಂದು, ಇಂಟೆಲಿಜೆನ್ಸ್ ಫೇಲಿಯರ್ ಆಗೋದು ಜನರು ಹೊರಗಡೆಯಿಂದ ಬಂದು ನಿಮಗೆ ಅಟ್ಯಾಕ್ ಮಾಡುವಾಗ. ಇವರು ಅಲ್ಲೇ ಇದ್ದವರು, ದಟ್ ಈಸ್ ಆಲ್ಸೋ ಪ್ರೂವ್ಡ್ ಅಲ್ವಾ? ಕಾಶ್ಮೀರ್ ಇಸ್ ಅ ಡಿಫ್ರೆಂಟ್. ಮತ್ತು ಕಾಶ್ಮೀರಲ್ಲಿ ಅಲ್ಲಿದ್ದು ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಅಂತಲ್ಲ, 1948 ಆದಮೇಲೂ ಅವ್ರಿಗೆ ಎರಡು ಸೈಡ್ದು ಬೆನಿಫಿಟ್ ತಗೊಳ್ಬೇಕಿತ್ತು. ಪಾಕಿಸ್ತಾನದಿಂದನೂ ಬೇಕು, ಇಂಡಿಯಾದಿಂದನೂ ಬೇಕು. ಅದೊಂದು. ಈಗ ಅವ್ರಿಗೆ ಗೊತ್ತಾಗಿದೆ ಪಾಕಿಸ್ತಾನದಿಂದ ಏನೂ ಸಿಕ್ಕೋದಿಲ್ಲ, ದೇರ್ ಇಸ್ ಎ ಬ್ಯಾಡ್ ಸೈಡ್, ಅದು ಗೊತ್ತಿದೆ ಅವ್ರಿಗೆ. ಈಗ ಅವ್ರದ್ದು ಏನು ಅಂತ ಹೇಳಿದ್ರೆ, ಎಲ್ಲದನ್ನೂ ನಾವು ಒಪ್ಕೊಂಡ್ರೆ, ಕೆಳಗಿನವರು ನಾ ಹೇಳೋದು, ನಮಗೆ ನಮ್ಮದೇ ಆ ಬೆನಿಫಿಟ್ ಸಿಕ್ಕೋದಿಲ್ಲ ಅಂತ. ಮತ್ತು ಕ್ಲಿನ್ಸಿಂಗ್ ಆಫ್ ದ ಹಿಂದೂಸನ್ನು ಅಲ್ಲಿಂದ ಓಡಿಸಿದ್ರು. ಕಾಶ್ಮೀರ್ ಫೈಲ್ ನೀವು ನೋಡಿದ್ದೀರಲ್ಲ, ದೀಸ್ ಆರ್ ಆಲ್ ಆ ಮೂವೀಸಲ್ಲೇ ಎಲ್ಲ ಎಕ್ಸಾಜಿರೇಟ್ ಆಯ್ತದೆ. ಈ ಮೂವಿಯಲ್ಲಿ ನಾನು 3 ಸಲ ಕಾಶ್ಮೀರಲ್ಲಿ ಸರ್ವ್ ಮಾಡಿದ್ದೇನೆ. ಇದಾಗಿದ್ದು ಕರೆಕ್ಟ್, ಎಲ್ಲರಿಗೂ ಗೊತ್ತಿರೋದು ಅದು ಹೇಗೆ ಅವರು ಕ್ಲಿನ್ಸಿಂಗ್ ಮಾಡಿದ್ದಾರೆ ಅಂತ. ನಾವು ಆ ಥರದಲ್ಲಿ ತಗೊಂಡ್ರೆ ಈಗ ಏನು ಬರೋದು ಅಂತ ಹೇಳಿದ್ರೆ, ಅಲ್ಲಿ ಇಂಟೆಲಿಜೆನ್ಸ್ ಒಳಗೇ ಇತ್ತು. ಫಸ್ಟ್ ಆಫ್ ಆಲ್ ಇಂಟೆಲಿಜೆನ್ಸ್ ಯಾರಿಗೆ ಗೊತ್ತಾಗೋದು? ಗ್ರೌಂಡ್ ಲೆವೆಲಲ್ಲಿ. ನೀವು ಎಲ್ಲಿಯಾದರೂ ನೋಡಿ, ಈಗ ಬ್ಯಾಂಗ್ಳೂರಲ್ಲಿ ನಾವೊಂದು ಆರ್ಡಿನರಿ ಪೊಲೀಸ್ ಸ್ಟೇಷನ್ ತಗೊಳ್ಳೋಣ. ಈಗ ನಾನಿರೋದು ಬನಸ್ವಾಡಿ ಏರಿಯಾದಲ್ಲಿ. ಪೊಲೀಸ್ ಸ್ಟೇಷನ್ ನಮ್ಮ ಮನೆಯಿಂದ ಒಂದು 300 ಮೀಟರ್ಸ್ ಇದೆ ಅಷ್ಟೇ, 400 ಮೀಟರ್ಸ್. ನೀವು ಏನು ಪಿಕ್ ಪಾಕೆಟ್ ಆದರೂ, ಏನು ಮರ್ಡರ್ ಆದರೂ, ಯಾವ ಸ್ಟೇಟಲ್ಲಾದರೂ, ದ ಇಂಡಿಯನ್ ಫೆಡರಲ್ ಸಿಸ್ಟಮ್ ಇಸ್ ಲೈಕ್ ದ್ಯಾಟ್. ಪೊಲೀಸ್ ವಿಲ್ ಹ್ಯಾವ್ ದ ಫಸ್ಟ್ ಇನ್ಫಾರ್ಮೇಷನ್. ಅದು ಯಾರು ಮಾಡಿರ್ಬೋದು ಅಂತ ಟಕ್ಕಂತ ಅವ್ರ ನೋಟಿಸ್ಗೆ ಬರ್ತದೆ. ಅವ್ರದ್ದು ಖಬರಿ ಸಿಸ್ಟಮ್ ಇರ್ತದೆ. ಸೊ ಎಲ್ಲಿಯಾದರೂ ಯಾವ ಇಂಟೆಲಿಜೆನ್ಸ್ ಆದರೂ ಗ್ರೌಂಡ್ ಲೆವೆಲು ಪೊಲೀಸಿಂದ ಶುರು ಆಗೋದು. ಓಕೆ. ಪೊಲೀಸ್ ಇಸ್ ಎ ಸೆಂಟ್ರಲ್ ಸಬ್ಜೆಕ್ಟ್ ಆರ್ ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ? ಆ ಥರದಲ್ಲಿ ಇವ್ರಿಗೆ ಯಾರ್ಯಾರು ಏನೇನು ಮಾಡ್ತಿದ್ರು, ಗ್ಯಾಸ್ ಸಿಲಿಂಡರಲ್ಲಿ ತಗೊಂಡು ಹೋಗಿದ್ದು, ಪ್ರಿಮ್ಯಾಚೂರ್ಲಿ ಇದೆಲ್ಲ ಆಗ್ತಿರುವಾಗ, ಇವ್ರು ಪ್ರಿಪ್ರೇಷನ್ ಆಗ್ತಿರುವಾಗ ಯಾರಾದರೂ ನೋಟಿಸ್ ಮಾಡ್ಕೊಂಡಿರ್ಬೋದಲ್ವ? ಅದನ್ನು ಈಗ ಮಾಡಿಬಿಟ್ಟು ಅದರಿಂದ ನಮಗೆ ಅವ್ರು ಪ್ರೂವ್ ಮಾಡಲಿಕ್ಕೆ ಏನು ಇದ್ದಿದ್ದು ಅವ್ರಿಗೆ, ನೋಡಿ ನೀವು ಇದು ಆರ್ಟಿಕಲ್ 370 ತಂದಿದ್ದೀರಾ, ನಿಮ್ಮ ಕೆಳಗೆ ನೀವು ಇಟ್ಕೊಂಡಿದ್ದೀರ ಕಂಟ್ರೋಲು, ಆದರೆ ಪೊಲೀಸ್ ಕಂಟ್ರೋಲ್ ಕೆಳಗೆ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ, ನಾವು ಅದು ಫೇಲಿಯರ್ ಆಯಿತು ಅಂತ ಹೇಳಲಿಕ್ಕೆ ಅದೊಂದು ಅಟೆಂಪ್ಟ್ ಅವ್ರು ಮಾಡಿದ್ರು. ಅದೀಗ ಎಲ್ಲರ ಬುದ್ಧಿಗಡೆನೇ ಇದೆ. ಸೊ ಅದರಲ್ಲಿ ಇಂಟೆಲಿಜೆನ್ಸ್ ಫೇಲ್ ಆಗಿದ್ದಾರೆ. ಒಳಗಿದ್ದವರೇ ಈ ಕೆಲಸವನ್ನು ಮಾಡಿದ್ದು. ಹೊರಗಡೆಯಿಂದ ಬಂದು ಆ ಟೆರರಿಸ್ಟ್ ಇವರು ಸಪೋರ್ಟ್ ಮಾಡೋದಿದ್ದರೆ ಇಲ್ಲಿಯವರೇ ಬ್ರೈನ್ ವಾಶ್ ಮಾಡಿ 2 ಜನರು ಇಲ್ಲಿಯವರು ಇದ್ದರು. ಅದು ಪ್ರೂವ್ ಆಗಿದೆ ಅಲ್ಲ. ಆಗ ಹೇಗೆ ಇಂಟೆಲಿಜೆನ್ಸ್ ಫೇಲಿಯರ್ ಆಗೋದು?